Hey guys, good evening. Hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ನಾನು ಊರಿಗೆ ವಾಪಸ್ ಹೋಗ್ತಾ ಇದ್ದೀನಿ, ಹೋಗಲೇಬೇಕು. ಇಷ್ಟೋ ತನಕ ಫುಲ್ ಎಲ್ಲ ಕೆಲಸ ಮಾಡಿ ಈಗ ಫ್ರೆಶ್ ಅಪ್ ಆಗಿದ್ದೀನಿ. ಸ್ನಾನ ಮಾಡ್ಕೊಂಡು ಬಂದು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಊರಿಗೆ ಹೊರಡ್ತೀನಿ. ಊರಿಗೆ ಹೊರಡೋಕ್ಕೂ ಮುಂಚೆ ಆ್ಯಕ್ಚುಲಿ ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲ, ಸ್ವಲ್ಪ ಶಾಪಿಂಗ್ ಮಾಡಿದೆ ಅಲ್ಲ, ಏನೇನು ತಂದಿದೆ ಅಂತ ಇಲ್ಲೇ ನೋಡ್ಬಿಡೋಣ. ಬಿಕಾಸ್ ಅದ್ರದ್ದು ಕವರ್ಸ್ ಎಲ್ಲ ತುಂಬ ಇದೆ. ಅದ್ರ ಸಮೇತ ತೊಗೊಂಡು ಹೋದರೆ ಫುಲ್ ಏನದು ಜಾಸ್ತಿ ಆಗಿಬಿಡುತ್ತೆ ಲಗೇಜು. ಸೊ ಕವರ್ನೆಲ್ಲ ಇಲ್ಲೇ ಡಂಪ್ ಮಾಡಿಬಿಟ್ಟು ನಾವು ಜಸ್ಟ್ ಬಟ್ಟೆ ಅಷ್ಟೇ ತೊಗೊಂಡು ಹೋಗೋಣ ಅಲ್ಲ, ಲೈಕ್ ಬೇಕಾಗಿರೋದಷ್ಟೇ. ಸೊ ಹಾಗಾಗಿ ಬನ್ನಿ ಏನೇನು ತಂದಿದ್ದೀವಿ ಅಂತ ನಾನು ಈಗಲೇ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಗೈಸ್, ಏನು ಗೊತ್ತಾ, ಫಸ್ಟು ನಾವು ಆ್ಯಕ್ಚುಲಿ ಏನು ಮಾಡಿದ್ವು, ಟೆಂಪಲ್ಗೆ ಹೋದ್ವು. ಆಮೇಲೆ ಟೆಂಪಲಿಂದ ಬಂದು ಊಟಕ್ಕೆ ಹೋದ್ವು. ಸೊ ಡಿನ್ನರೆಲ್ಲ ಸೊ ಲಂಚ್ ಎಲ್ಲ ತುಂಬ ಚೆನ್ನಾಗಿತ್ತು, ಲೈಟಾಗೇ ಮಾಡಿದ್ದು. ಸೊ ಆಮೇಲೆ ಶಾಪಿಂಗ್ ಹೊರಟ್ವು. ಫಸ್ಟ್ ನಾವು ಹೋಗಿದ್ದೆ ಜಾಕಿ ಶೋರೂಮಿಗೆ. ಚಿಂಟುಗೆ ಕೆಲವೊಂದು ಪ್ರಾಡಕ್ಟ್ಸ್ ಬೇಕಿತ್ತು, ಬಟ್ಟೆ ಆಗಿರ್ಬೋದು ಅಥವಾ ಏನದು ಇನ್ನರ್ ವೇರ್ಸು, ಶಾರ್ಟ್ಸು, ಪ್ಯಾಂಟು ಎಲ್ಲ ಬೇಕಿತ್ತು. ಸೊ ಅದು ನೋಡೋಣ ಅಂದ್ಬಿಟ್ಟು ಹೋದ್ವು. ಸೊ ಏನೇನು ತೊಗೊಂಡ್ವು ಅಲ್ಲಿ ಅಂತ ಬನ್ನಿ ತೋರಿಸ್ತೀನಿ. ಇಷ್ಟು ತೊಗೊಂಡ್ವು ನೋಡಿ. ಇಷ್ಟು ತೊಗೊಂಡ್ವು ನೋಡಿ, ಕೈಯಲ್ಲಿ ಇಟ್ಕೊಳಕ್ಕಾಗ್ತಾಯಿಲ್ಲ. ಸೊ ಒಂದೊಂದಾಗಿ ನೋಡೋಣ ಏನೇನು ಅಂತ, ಆಯಿತಾ? ಬನ್ನಿ. ಫಸ್ಟು ಚಿಂಟುಗೆ ಏನೇನು ತೊಗೊಂಡೆ ಅಂತ ತೋರಿಸ್ಬಿಡ್ತೀನಿ. ಚಿಂಟುಗೆ ಬನಿಯನ್ ತೊಗೊಂಡೆ, ವೈಟ್ ಕಲರ್. ಸೊ ಇದು 3 ಇರುತ್ತೆ, ಒಂದು ಸೆಟ್ಟಲ್ಲಿ 3 ಇರುತ್ತೆ. ಸೊ ಇದನ್ನು ತೊಗೊಂಡೆ. ಇದು ಬಂದು 450 ರುಪೀಸ್ 3ಕ್ಕೆ. ಸೊ ಇದಾಯಿತಾ. ನೆಕ್ಸ್ಟ್ ಬಂದು ಚಿಂಟುಗೆ ಶಾರ್ಟ್ಸ್ ತೊಗೊಂಡೆ. ಇದು 2 ಶಾರ್ಟ್ಸ್. ಇದು ಒಂದು ಕವರಲ್ಲಿ 2 ಇರುತ್ತೆ. ಇದಲ್ಲ, ಚಿಂಟುಗೆ 2 ಶಾರ್ಟ್ಸ್ ತೊಗೊಂಡೆ. ಚಿಂಟು ಈಗ ದೊಡ್ಡವನಾಗಿದ್ದಾನೆ, ಅವನು ಈಗ ಸ್ಮಾಲ್ ಸೈಜ್ಗೆ ಹೋದ. ಸೊ ಇದು ಸ್ಮಾಲ್ ಸೈಜ್ದು. ಇದು ಬಂದು 2ಕ್ಕೆ 1050 ರುಪೀಸ್. ಒಂದು ಸ್ಕೈ ಬ್ಲೂ ಕಲರು, ಇನ್ನೊಂದು ರೆಡ್ ಕಲರ್. ಸೊ ಇದು 2 ತೊಗೊಂಡ. ನೆಕ್ಸ್ಟ್ ಬಂದು ಇದು ಏನಂತಾರೆ, ಟ್ರಂಕ್ ಇನ್ನರ್ಸ್. ಸೊ ಇದೊಂದು ತೊಗೊಂಡ 2. ಲಾಸ್ಟ್ ಟೈಮ್ ಒಂದು ಸ್ಯಾಂಪಲ್ ತೊಗೊಂಡಿದ್ದ. ಸೊ ಅದೇ ಥರ ಸೈಜ್ ಸ್ವಲ್ಪ ವೇರಿಯೇಷನ್ಸ್ ತೊಗೊಂಡ. ಚೆನ್ನಾಗಿದೆ, ಅವನಿಗೆ ಸೈಜ್ ಕರೆಕ್ಟ್ ಆಗುತ್ತೆ. ಸೈಜ್ ಡೌಟ್ ಇತ್ತು, ಹಾಗಾಗಿ ಒಂದೇ ಪೇರ್ ಸಾಕು. ಐ ಮೀನ್ ಒಂದು ಪ್ಯಾಕಲ್ಲಿ 2 ಇರುತ್ತೆ. ಸೊ ಇದು ತೊಗೊಂಡ್ವು, ಸಾಕು ಅಂದ್ಬಿಟ್ಟು ಇದು ತೊಗೊಬಂದೆ. ಇದು 520 ರುಪೀಸ್ ಆಯಿತಾ. ಆಮೇಲೆ ಒಂದು ಜಾಗರ್ಸ್ ತೊಗೊಂಡ. ಇದೇ ಕಾಸ್ಟ್ಲಿ, ಇದು 1650 ರುಪೀಸ್. ನೋಡಿ, ಚೆನ್ನಾಗಿದೆ, ಕಂಫರ್ಟ್ ಇದೆ, ನೀಟಾಗಿದೆ. 1650. ಸೊ ಇದೊಂದು ಪ್ಯಾಂಟು ಚಿಂಟುಗೆ ಅಂತ ಇಷ್ಟೇ ತಗೊಂಡಿದ್ದು ಅಲ್ಲಿ. ಆಮೇಲೆ ಚಿಂಟು ಪಪ್ಪಾಗೆ, ಅವನಿಗೂ ಅಷ್ಟೇ ಪೇರ್ ಆಫ್ ಶಾರ್ಟ್ಸ್ ತೊಗೊಂಡೆ. ಅವನಿಗೂ ಶಾರ್ಟ್ಸ್ ಎಲ್ಲ ಹಳೇದಾಗಿತ್ತು. ಸೊ ಇದು ಸೇಮ್, ಚಿಂಟುಗೆ ಮತ್ತು ಚಿಂಟು ಪಪ್ಪಾಗೆ ಸೇಮ್. ಇದು 1049, 1050 ರುಪೀಸ್. ಸೊ ಇದು 2 ತೊಗೊಂಡೆ ಅವನಿಗೆ. ಅವನ ಶಾರ್ಟ್ಸು ಎಲ್ಲ ಆಲ್ರೆಡಿ ಹಳೇದಾಗ್ತಾ ಬರ್ತಾ ಇತ್ತು. ಸೊ 2 ಶಾರ್ಟ್ಸ್ ಚಿಂಟು ಪಪ್ಪಾಗೆ. ಆ್ಯಂಡ್ ನನಗೂ ತೊಗೊಂಡೆ. ನನಗೆ ಆ್ಯಕ್ಚುಲಿ ಇನ್ನರ್ಸ್ ತೊಗೊಂಡೆ, ಹಿಪ್ಸ್ಟರ್. ಇದರಲ್ಲಿ ಒಂದು ಪ್ಯಾಕಲ್ಲಿ 3 ಇರುತ್ತೆ. ಸೊ ಇದು ತೊಗೊಂಡೆ ನಾನು. ಇದು ಯಾವ್ಯಾವ ಕಲರ್ ಅಂದರೆ, ಒಂದು ಬ್ಲ್ಯಾಕ್ ಇದೆ,
ಇನ್ನೊಂದು ಗ್ರೇ ಇದೆ. ನನಗೆ ಪ್ಲೇನೇ ಇಷ್ಟ, ನನಗೆ ಈ ಫ್ಲವರು ಗಿವರು ಎಲ್ಲ ಇಷ್ಟ ಆಗಲ್ಲ. ಇನ್ನೊಂದು ಡಾರ್ಕ್ ಪಿಂಕ್ ಇದೆ, ಸೊ ಇದು ತೊಗೊಂಡೆ. ಆಮೇಲೆ ಒಂದು ಬ್ರೇಸಿಯರ್ ತೊಗೊಂಡೆ. ಸೊ ಬ್ರೇಸಿಯರ್ ತೊಗೊಂಡು ಆಲ್ರೆಡಿ 1 ಇಯರ್ ಆಗಿತ್ತು ಅನಿಸುತ್ತೆ. ಸೊ ಇದೆ ಎಲ್ಲ ಹೊಸ ಥರನೇ ಇತ್ತು, ಬಟ್ ಸ್ಟಿಲ್ ವೈಟ್ ಕಲರ್ ಇರಲಿಲ್ಲ, ಅದಕ್ಕೆ ವೈಟ್ ಕಲರಲ್ಲಿ ತೊಗೊಂಡೆ. ಸೊ ಇದು ಬಂದುಬಿಟ್ಟು 800 rupees, 799. ಸೊ ಇದಿಷ್ಟು ತೊಗೊಂಡ್ವು. ಸೊ ಇದಿಷ್ಟನ್ನು ಮಾತ್ರ ಬ್ಯಾಗಲ್ಲಿ ಇಡೋಣ ಅಲ್ಲ. ಸೊ ಇದು ನಾವು ಮಾಡಿದಂಥ ಶಾಪಿಂಗ್ ಜಾಕಿ ಶೋರೂಮಲ್ಲಿ ಆಯಿತಾ. ಎಷ್ಟು ಬೇಡ ನೋಡಿ, ಬನ್ನಿ ತೋರಿಸ್ತೀನಿ ಎಷ್ಟು ಡಂಪ್ ಮಾಡಿದ್ದೀನಿ ನೋಡಿ. ಇಷ್ಟು ಈಗ ನಾನು ಬ್ಯಾಗಲ್ಲಿ ತುಂಬ್ಕೊಂಡು ಹೋಗ್ಬೇಕಿತ್ತು. ಸೊ ಅದಷ್ಟು ಬೇಡ ನಮಗೆ, ಬರೀ ಬಟ್ಟೆ ಅಷ್ಟೇ ತೊಗೊಂಡು ಹೋಗೋಣ. ಮತ್ತೇನು ತೊಗೊಂಡು ಗೊತ್ತಾ, ಚಿಂಟು ಆಲ್ರೆಡಿ ತುಂಬ ದಿನದಿಂದ ಅಮ್ಮ ನಾನೀಗ ಸ್ವಲ್ಪ ಉದ್ದ ಆಗಿದ್ದೀನಿ, ನನ್ನ ಕಾಲು ಸೈಜ್ ಎಲ್ಲ ದೊಡ್ಡ ಆಗಿದೆ, ನನಗೆ ಹೊಸ ಸ್ಯಾಂಡಲ್ಸ್ ಬೇಕು, ಸ್ಲಿಪ್ಪರ್ಸ್ ಬೇಕು, ಶೂಸ್ ಬೇಕು ಅಂತ ಲಾಸ್ಟ್ ಟೈಮ್ ತೆಗೆಸ್ಕೊಂಡ ಅಲ್ಲ. ಬಟ್ ಲಾಸ್ಟ್ ಟೈಮ್ ಬಾಟಾದಲ್ಲಿ ತಗೊಟ್ಟಿದ್ದೆ. ಸೊ ಇವಾಗ ನನಗೆ ಸ್ಲಿಪ್ಪರ್ಸ್ ಬೇಕಮ್ಮ, ನನಗೆ ಕ್ರಾಕ್ಸು ಎರಡೂ ಸಾಕಾಗಿದೆ, ಸ್ವಲ್ಪ ಶಾರ್ಟ್ ಆಗುತ್ತೆ, ಹಾಗೆ ಹಿಂಗೆ ಅಂತ ರಾಗ ಹೇಳಿತಾ ಇದ್ದ. ಸೊ ಅವನಿಗೆ ಅಂದ್ಬಿಟ್ಟು ತಗೊಳ್ಳೋಣ ಅಂತ ಹೋಗಿದ್ದು. ಇದ್ಯಾವುದು ಬಿರ್ಕಿನ್ ಸ್ಟಾಕ್ ನನಗಿದು ಹೇಳೋಕ್ಕೂ ಬರೋದಿಲ್ಲ. ಈ ಬ್ರ್ಯಾಂಡಲ್ಲಿ ಅವನು ಸ್ಲಿಪ್ಪರ್ಸ್ ತೊಗೊಂಡ, ತೋರಿಸ್ತೀನಿ. ಅದು ಆ್ಯಕ್ಚುಲಿ ಅವನು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದಾನೆ, ಔಟ್ಸೈಡ್ ಇದೆ. ಈ ಸಲ ಹಾಕ್ಕೊಂಡು ಬಂದಿರೋ ಸ್ಲಿಪ್ಪರ್ನ ಅವ್ನು ಇಲ್ಲೇ ಬಿಟ್ಬಿಟ್ಟು ಹೊಸ ಸ್ಲಿಪ್ಪರ್ನ ಹಾಕ್ಕೊಂಡು ಅಲ್ಲಿಗೆ ಬರ್ತಾನಂತೆ. ಹೇಗೂ ಸಮ್ಮರ್ ಹಾಲಿಡೇಸ್ ಬಂತು ಅಲ್ಲ, ಸೊ ಹಾಗಾಗಿ. ಆ್ಯಕ್ಚುಲಿ ಈ ಬ್ರ್ಯಾಂಡ್ ನಾನು ಕೇಳೇ ಇರಲಿಲ್ಲ. ಇವನು ಎಲ್ಲಿ ನೋಡಿದ್ದಾನೆ ನನ್ನ ಮಗ ಅಂದರೆ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತಾನೆ. ಅದು ಬಿಟ್ಟರೆ ನಮ್ಮ ಅಕ್ಕನ ಮಗ ತೊಗೊಂಡಿದ್ದಾನೆ, ನಮ್ಮ ಬೆನಕ. ಅವನದನ್ನು ಲಾಸ್ಟ್ ಟೈಮ್ ಹೋದಾಗ ನೋಡಿದ್ದಾನೆ. ಸೊ ಅಮ್ಮ ನನಗಿದೇ ಬ್ರ್ಯಾಂಡ್ ಬೇಕು, ಚೆನ್ನಾಗಿದೆ, ಹಾಗೆ ಹಿಂಗೆ ಅಂದ್ಕೊಂಡು ಕರ್ಕೊಂಡು ಹೋದ. ಬಟ್ ಹೋದಾಗಲೇ ಗೊತ್ತಾಗಿದ್ದು ಅಲ್ಲಿ ಕಮ್ಮಿ ದುಡ್ಡಿಂದು 5000 ಬಿಲೋ ಸ್ಲಿಪ್ಪರ್ಸು ಇಲ್ಲ, ಎಂಥವಳು ಇಲ್ಲ ಗೈಸ್. ಇಟ್ಸ್ ಆಲ್ ಎಬೋ 5 and above, 5K and above. 5 and above ಅಂದರೆ 500 rupees ಅಲ್ಲ, 5000 and above ಅಷ್ಟೇ ಇರೋದು. ಸೊ ಏನಪ್ಪ ಮಾಡೋದು, ನಾನು ಬೇಡ ಮಗನೇ ಅಂತ ಹೇಳ್ತಿದ್ದೆ. ಆಯಿತು ಅಮ್ಮ ಅಂತಾನೆ ಪಾಪ, ಮತ್ತು ಯಾಕೆ ಅವನಿಗೆ ಬೇಜಾರು ಮಾಡೋದು ಅಂದ್ಬಿಟ್ಟು, ಸರಿ ಪುಟ ನೋಡು ಚಂದ ಇದ್ದು ನಿನ್ನ ಸೈಜಿಗೆ ಸಿಕ್ಕಿದ್ರೆ ತಕ್ಕೊಡ್ತೀನಿ ಅಂತ ಹೇಳಿದೆ. ಅವ್ರ ಅಣ್ಣನ ಥರದ್ದೇ ಸ್ಯಾಂಡಲ್ಸ್ ನೋಡ್ದೆ, ಬಟ್ ಅದು ನಮ್ಮ ಅಂಕೋಲ ರೀಜನ್ಗೆ ಆಗಲ್ಲ. ಬಿಕಾಸ್ ಮಳೆಗಾಲ ಇನ್ನೊಂದು ಸ್ವಲ್ಪ ದಿನ ಬಂದ್ಬಿಡುತ್ತೆ, ಇನ್ನೊಂದು 2-3 months. ಮಳೆಗಾಲದಲ್ಲಿ ಆ ಸ್ಲಿಪ್ಪರ್ ಹಾಕೋಕ್ಕಾಗಲ್ಲ. ಹಾಗಾಗಿ ಸೊ ಬೋತ್ ಆಗಬೇಕು, ಮಳೆಗಾಲಕ್ಕೂ ಆಗಬೇಕು, ಸ್ವೆಟ್ ಕಂಟ್ರೋಲ್ ಸಹ ಆಗಬೇಕು. ಅಂಥದ್ದು ಯಾವುದಾದ್ರೂ ಇರೋ ತೋರಿಸಿ ಅಂದಾಗ ಅವರು ತೋರಿಸಿದ್ರು. ಸೊ ಅದನ್ನು ಇಲ್ಲಿ ಹಾಕ್ತೀನಿ ಡಿಸ್ಪ್ಲೇ ನೋಡಿ. ಸೊ ಅದೇ ಸ್ಲಿಪ್ಪರ್ ಗೈಸ್. ಇರೋದೊಬ್ಬ ಮಗ, ಹಾಗನ್ಬಿಟ್ಟು ತುಂಬ ಪಾಶಾಗಿ ಬೆಳೆಸ್ಬೇಕು ಅಂತ ಏನಿಲ್ಲ. ಆದರೂ ಸಹ ಮಗ ಆಸೆ ಪಟ್ಟಿದ್ದನ್ನು ತಕ್ಕೊಟ್ಟು ಅಭ್ಯಾಸ. ಹಾಗನ್ಬಿಟ್ಟು ನನ್ನ ಮಗ ಏನು ತುಂಬ ಲೈಕ್ ಹಠ ಮಾಡೋದು ಅಂಥವೆಲ್ಲ ಏನಿಲ್ಲ. ಪುಟ ನಮ್ಮ ಹತ್ರ ಇಲ್ಲ ಅಂದರೆ ಹಾಂ ಸರಿ ಅಂತ ಹೇಳ್ತಾನೆ. ಹಾಗಾಗಿ ಅವನಿಗೆ ಇಲ್ಲ ಅಂತ ಹೇಳೋಕ್ಕೂ ಮನಸ್ಸು ಬರಲ್ಲ. ಈ ಸ್ಲಿಪ್ಪರ್ನ ತಕ್ಕೊಟ್ಟೆ. ಇನ್ನು ಅವನಿಗೆ ತಗೊಂಡ ಅಲ್ಲ, ಆ್ಯಕ್ಚುಲಿ ನಿಮಗೆ ಗೊತ್ತು, ನಾನು ಸ್ಲಿಪ್ಪರ್ಸ್ ಮೇಲೆ ಇನ್ವೆಸ್ಟ್ ಮಾಡಿರೋದು ತುಂಬಾ ಕಮ್ಮಿ. ನಿಮಗೆ ಗೊತ್ತು, ನಾನು ಒಂದು ಹಾಕ್ಕೊಂಡ್ರೆ ಅದರಲ್ಲೇ ಇರ್ತೀನಿ ಯಾವಾಗ್ಲೂ. ಸೊ ರೈಟ್ ನಾವು ಬ್ಲ್ಯಾಕ್ ಕಲರ್ ಒಂದು ಕ್ರಾಕ್ ಶೂ ಇದೆ, ಏನಂತೀರ ಅದು, ಪಂಪ್ ಶೂ ಅನ್ಬೋದು ಅಥವಾ ರೆಗ್ಯುಲರ್ ಶೂಸ್ ಅನ್ಬೋದು, ನಾರ್ಮಲ್ ಶೂಸ್ ಅನ್ಬೋದು. ಸೊ ಅದೊಂದಿದೆ, ಅದೊಂದು ಎಲ್ಲ ಕಡೆಗೂ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ. ಮದುವೆ ಆದರೂ ಅದೇ, ಮುಂಜಿ ಆದರೂ ಅದೇ, ಸತ್ತಿರೋ ಕಡೆಗೂ ಅದೇ, ಫಂಕ್ಷನ್ಸ್ಗೂ ಅದೇ, ಆ್ಯಂಡ್ ರೆಗ್ಯುಲರ್ ಯೂಸ್ಗೂ ಅದೇ. ಸೊ ಹಾಗಾಗಿ ನಾನು ಒಂದು ಜೊತೆ ತಗೊಳ್ಳೋಣ ಅಂದ್ಬಿಟ್ಟು ತಗೊಂಡೆ. ಸೊ ಬನ್ನಿ ತೋರಿಸ್ತೀನಿ. ನಾನು ಇದೇ ಬ್ರ್ಯಾಂಡಲ್ಲಿ ತಗೊಂಡೆ. ಯಾವುದಿದು ಬಿರ್ಕಿನ್ ಸ್ಟಾಕ್. ಸೊ ಚಿಂಟುದು ಎಷ್ಟು ಅಂತ ಹೇಳ್ದೆ ಅಲ್ಲ, ಚಿಂಟುದು ಆ್ಯಕ್ಚುಲಿ ಅವನದು ಅಷ್ಟೇ 5000, ಎರಡು ಒಂದೇ ಪ್ರೈಸ್ ಗೈಸ್. 5500. ಸೊ ಅವನದು ಅಷ್ಟೇ ಸೇಮ್ ಪ್ರೈಸು, ಇದು ಅಷ್ಟೇ 5500. ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಗೊತ್ತಾ, ಅಮ್ಮ ಮಗಂದು ಸೇಮ್ ಸೈಜು,
ಬಟ್ ನಾನು ಅಲ್ಲಿ ಹೇಳಿದೆ ಪುಟಾಣಿ ಇಬ್ರದ್ದು ಒಂದೇ ಸೈಜು ಯಾರು ಬೇಕಾದರೂ ಹಾಕೋಬೋದು ಅಂತ. ಬಟ್ ಅವಾಗ ಶಾಪ್ ಅವ್ರು ಹೇಳಿದ್ರು ಇದು ಯೂಸ್ ಮಾಡ್ತಾ ಮಾಡ್ತಾ ಅದೇ ಶೇಪಿಗೆ ಕೂರುತ್ತಂತೆ, ನಮ್ಮ ಕಾಲು ಏನಿದೆಯಲ್ಲ ಆ ಶೇಪಿಗೆ ಕೂರುತ್ತಂತೆ. ಸೊ ಹಾಗಾಗಿ ಹಂಗೆ ಯೂಸ್ ಮಾಡಬೇಡಿ, ಯಾರಾದರೂ ಒಬ್ಬರು ಯೂಸ್ ಮಾಡಿ ಅಂದರು. ಸೊ ಆಯಿತು ಅಂದ್ಕೊಂಡು ಇದನ್ನು ನಾನು ತಗೊಂಡೆ. ಚೆನ್ನಾಗಿದೆಯಾ, ಚೆನ್ನಾಗಿ ಕಾಣುತ್ತೆ. ಸಲ್ವಾಸ್ಗೆ, ಕುರ್ತಾಸ್ಗೆ, ಇವನ್ ಪ್ಯಾಂಟ್ಸ್ಗೂ ಸಹ ಯೂಸ್ ಆಗುತ್ತೆ. ಆ್ಯಂಡ್ ಮೋರ್ ಓವರ್ ಇದು ನಾವೇನು ತೊಗೊಂಡಿದ್ದೀವಲ್ಲ ಎರಡು ಯೂನಿಸೆಕ್ಸ್, ಅಂದರೆ ಬೋತ್ ಮೆನ್ ಆ್ಯಂಡ್ ವಿಮೆನ್ ಇಬ್ಬರು ಸಹ ಯೂಸ್ ಮಾಡ್ಬೋದು. ಅಮ್ಮ ಮಗಂದು ಇಬ್ಬರದು ಕಾಲು ಸೈಜು ಒಂದೇ ಆಗಿರೋದ್ರಿಂದ ಇಬ್ಬರು ಸಹ ಯೂಸ್ ಮಾಡ್ಬೋದು. ಬಟ್ ಇದು ನನಗೆ ಅಂತ ತಗೊಂಡೆ 5,500. ಸೊ ಇದ್ರದ್ದು ಬಾಕ್ಸ್ ತೊಗೊಂಡು ಹೋಗ್ತೀನಿ ಇರಲಿ, ಬಿಕಾಸ್ ನಾನು ಯಾವಾಗ ಹಾಕ್ತೀನಿ ಅನ್ನೋದು ಗೊತ್ತಿಲ್ಲ ಅಲ್ಲ ಇದ್ರದ್ದು. ಆಮೇಲೆ ಚಿಂಟುಗೆ ಅದಾಯ್ತಾ, ಮತ್ತೇನು ತಗೊಂಡು ಮೇಯ್ನಾಗಿ ನಿಮಗೆಲ್ಲ ಚೆನ್ನಾಗಿ ಗೊತ್ತು, ನನ್ನ ಮಗ ತುಂಬ ದಿನದಿಂದ ಆಲ್ರೆಡಿ ಒಂದು 2-3 ಮಂತ್ಸಿಂದನೇ ಅಮ್ಮ ವಾಚು ಎಲ್ಲಿ ಹೋದ್ರು ವಾಚು. ನಾನು ಪಾಪ ತಗೊಡ್ತಾನೆ, ನಾನು ತಗೊಡ್ತೀನಿ. ಈಗಲೂ ಸಹ ಆ್ಯಕ್ಚುಲಿ ಇಲ್ಲಿ ನಾನೇನು ಇನ್ವೆಸ್ಟ್ ಮಾಡಿದ್ದೀನಲ್ಲ ಎಲ್ಲ ನನ್ನದೇ ದುಡ್ಡು ಇನ್ವೆಸ್ಟ್ ಮಾಡಿದ್ದೀನಿ. ಆದರೆ ಎಲ್ಲಿಗೆ ಬಂದೆ. ಆದರೆ ಇದೇನೇನು ಇನ್ವೆಸ್ಟ್ ಮಾಡಿದ್ದೀನಲ್ಲ ಇದೆಲ್ಲ ಚಿಂಟು ಪಪ್ಪನ ಹತ್ರ ಕಲೆಕ್ಟ್ ಮಾಡ್ತೀನಿ. ಸೊ ಅದರಲ್ಲಿ ಮೋಸ ಇಲ್ಲ. ಸದ್ಯಕ್ಕೆ ನಾನು ತಕ್ಕೊಟ್ಟಿದ್ದೀನಿ, ಬಟ್ ಆಮೇಲೆ ಅವ್ರ ಪಪ್ಪನಿಂದ ದುಡ್ಡು ಇಸ್ಕೊತೀನಿ, ಎಲ್ಲದಕ್ಕೂ ಇಸ್ಕೊತೀನಿ. ಸೊ ಇದಾಯ್ತಾ. ಮತ್ತು ವಾಚ್ ತೊಗೊಂಡಿದ್ದೀವಿ, ವಾಚ್ ತೋರಿಸ್ತೀನಿ ತಾಳಿ. ವಾಚ್ ಎಲ್ಲಿದೆ ತೋರಿಸ್ತೀನಿ. ಅಲ್ಲಿ ನಮ್ಮಮ್ಮ ಏನೋ ಕರೀತಾ ಇದ್ದಾರೆ, ಹಿಂಗೆ ಹೋಗಿ ಹಿಂಗೆ ಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ನಮ್ಮಮ್ಮ ಸ್ನಾನಕ್ಕೆ ಹೋಗಿದ್ದಾರೆ, ಬೆನ್ನು ಉಜ್ಕೊಡ್ಬೇಕಂತೆ. ಸೊ ಉಜ್ಕೊಟ್ಬಿಟ್ಟು ಬರ್ತೀನಿ. ಅಮ್ಮ ಗೈಸ್ ಬಂದೆ. ನಮ್ಮಮ್ಮಂಗೆ ಕ್ಲೀನಾಗಿ ಎಮ್ಮೆಗೆ ಉಜ್ದಂಗೆ ಉಜ್ಬಿಟ್ಟು ಬಂದೆ. ಸೊ ನೆಕ್ಸ್ಟ್ ಏನು ಶಾಪಿಂಗ್ ಮಾಡಿದ್ವು ಗೊತ್ತಾ, ವಾಚ್ ಕ್ಯಾಸಿಯೋದು. ಸೊ ನೋಡಿ ವಾಚ್ ತೊಗೊಂಡ್ವು. ಚಿಂಟು ಈ ವಾಚ್ನ ತುಂಬ ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ ಎಲ್ಲ ತೊಗೊಂಡಿರೋ ಅಂಥ ವಾಚು. ಬನ್ನಿ ತೋರಿಸ್ತೀನಿ. ಎಸ್, ಜಿ ಶಾಕ್. ಇದು ಜಿ ಶಾಕಲ್ಲಿ ಸ್ವಲ್ಪ ಪ್ರೀಮಿಯಂ ಪ್ರೈಸು. ಎಷ್ಟು ಗೊತ್ತಾ, 16,995. ಬಟ್ ನನಗೆ ಸ್ವಲ್ಪ ಡಿಸ್ಕೌಂಟ್ ಬಿತ್ತು, 16,150 ಏನೋ ನಾನು ಪೇ ಮಾಡಿರೋದು. ಬನ್ನಿ ನೋಡೋಣ. ಚಿಂಟು ಹತ್ರ ಆ್ಯಕ್ಚುಲಿ ಬ್ರ್ಯಾಂಡೆಡ್ ಕಾಸ್ಟ್ಲಿ ವಾಚಸ್ ಇವಾಗ ಯಾವ್ದ್ಯಾವ್ದಿದೆ ಗೊತ್ತಾ. ಮುಂಚೆನೂ ಕ್ಯಾಸಿಯೋ ತಕ್ಕೊಟ್ಟಿದ್ವು ವೆನ್ ಹಿ ವಾಸ್ 5 years old. 5th ಬರ್ಡೇಗೆ ಅದು ರೆಡ್ ಕಲರ್ ಕ್ಯಾಸಿಯೋ ವಾಚು. ಬಟ್ ಅದು ಅವನು ಹಾಳು ಮಾಡ್ಕೊಂಡ್ಬಿಟ್ಟ. ಅದು ಚೆನ್ನಾಗಿತ್ತು, ಬ್ಯಾಟ್ರಿ ಎಲ್ಲ ಹಾಕ್ಬೋದಿತ್ತು. ಹೊಸ ವಾಚ್ ತಕ್ಕೊಡಲ್ಲ ಅಂದ್ಬಿಟ್ಟು ಅವನು ಅದನ್ನು ಹೆಸ್ತೇ ಬಿಟ್ಟ. ಬಟ್ ಇವಾಗ ತುಂಬ ರಿಗ್ರೆಟ್ ಮಾಡ್ತಾನೆ, ಅಮ್ಮ ನಾನು ಆ ವಾಚ್ ಇಟ್ಕೋಬೇಕಿತ್ತು, ಅದು ರೇರ್ ಕಲೆಕ್ಷನ್ನು, ತುಂಬ ಚೆನ್ನಾಗಿತ್ತು ಅಂತ. ಬಟ್ ಈಗ ಬೇಕು ಅಂದರೂ ಆ ವಾಚ್ ಕಲೆಕ್ಷನ್ ಸಿಗ್ತಿಲ್ಲ ಅವನಿಗೆ. ಅದಾದಮೇಲೆ ಅವನಿಗೆ ಅಚ್ಚು ಒಂದು ಗಿಫ್ಟ್ ಕೊಟ್ಟಿದ್ಲು. ಅದು ಸಹ ಕ್ಯಾಸಿಯೋದೇ ಅನಿಸುತ್ತೆ, ಅಥವಾ ಟೈಟಾನ್ದು ಯಾವುದೋ ಇರಬೇಕು, ಬ್ಲ್ಯಾಕ್ ಕಲರ್. ಬಟ್ ಅದ್ರದ್ದು ಕೇಸ್ ಎಲ್ಲ ಹೋಯ್ತು. ಸೊ ಹಾಗಾಗಿ ಅದು ಹೋಯಿತು. ಅದನ್ನು ಒಂದು 2 years ಹಾಕ್ಕೊಂಡ. ಅದಾದಮೇಲೆ ತಕ್ಕೊಟ್ಟಿದ್ದು ಐ ವಾಚ್ ಆ್ಯಪಲ್. ಚಿಂಟು ಅವ್ರ ಪಪ್ಪ ಚಿಂಟು 10th year ಬರ್ಡೇಗೆ ತಕ್ಕೊಟ್ಟಿದ್ದ. ಇಟ್ ಕಾಸ್ಟ್ ಅರೌಂಡ್ 39,000. ಸೊ 39,000 ಏನೋ ಆಗಿತ್ತು ಅನ್ಸುತ್ತೆ. ಸೊ ಆ ವಾಚ್ ತಕ್ಕೊಟ್ಟ. 39 ಗೈಸ್, 39 ಅನ್ಸುತ್ತೆ ಅಷ್ಟೇ. 39 ಅಥವಾ 40,000 ಇರಬೇಕು ಅಷ್ಟೇ. ಅಷ್ಟೇ ಗೈಸ್, 40,000 rupees. ಸೊ ಆ ವಾಚ್ ತಕ್ಕೊಟ್ಟಿದ್ದ, ಐ ವಾಚು. ಅದಾದಮೇಲೆ ಮೇ ಬಿ ಅವನು 12th year ಬರ್ಡೇ, ಇಲ್ಲ 10th year ಮತ್ತು 11th year ಬರ್ಡೇಗೂ ಸಹ ವಾಚೇ ತೊಗೊಂಡ, ಜಿ ಶಾಕ್.
ಸೊ ಅದು ಬಂದು ವಾಟ್ ಇಲ್ಲ ಹೌದು ಇಲ್ಲ 11th ಇಯರ್ ಆ್ಯಕ್ಚುಲಿ ಐ ಆಮ್ ನಾಟ್ ಶ್ಯೂರ್ 11th ಇಯರ್ ಬರ್ಡೇಗೆ ತೊಗೊಂಡು 12th ಇಯರ್ ಬರ್ಡೇಗೆ ತೊಗೊಂಡ 12th ಅಲ್ಲ ಗೈಸ್ 11th ಇಯರ್ ಬರ್ಡೇಗೆ ಇಲ್ಲ 11th ಇಯರ್ ಬರ್ಡೇಗೆ ಅವನು ಬರೀ ಡ್ರೆಸ್ಸಸ್ ಎಲ್ಲ ತೊಗೊಂಡ ಒಂದು 10,000 ರೂಪಾಯಿದೇನೋ 10-15,000 ರೂಪಾಯಿ ಡ್ರೆಸ್ ಶಾಪಿಂಗ್ ಮಾಡಿಸ್ಕೊಂಡ. ಆಮೇಲೆ 11ನೇ ವರ್ಷದ ಬರ್ಡೇಗೆ ಬಾರ್ಬಿಕ್ಯೂ ನೇಷನಲ್ಲಿ ಫುಲ್ ಫ್ಯಾಮಿಲಿಗೇ ಡಿನ್ನರ್ ಟ್ರೀಟ್ ಇತ್ತು. ಸೊ ಆ ರೀತಿ ಸೆಲೆಬ್ರೇಷನ್ ಮಾಡಿದ್ವು. ಅದು ಬ್ಯಾಂಗ್ಳೂರಲ್ಲಿ ನಮ್ಮ ಅಕ್ಕನ ಮನೆಯಲ್ಲಿ ಹೋಗಿದ್ದಾಗ ಅಲ್ಲಿಂದ ಬಾರ್ಬಿಕ್ಯೂಗೆ ಹೋಗಿ ಸೊ ಹಾಗೆ ಅದು ಶಾಪಿಂಗ್ ಎಲ್ಲ ಮಾಡಿಕೊಂಡು ಆ ರೀತಿ ಸೆಲೆಬ್ರೇಷನ್ ಆಗಿತ್ತು. 12ನೇ ವರ್ಷದಲ್ಲಿ ಎಗೈನ್ ಗೋವಾಗೆ ಹೋಗಿದ್ವು. ಸೊ ಗೋವಾದಲ್ಲಿ ಅವನಿಗೆ ಒಂದು ಜಿ ಶಾಕ್ ವಾಚ್ ಅವನದೇನಿದೆಯಲ್ಲ ರೇಡಿಯಮ್ ಕಲರ್ ವಾಚ್ ಇದೆ. ಸೊ ರೇಡಿಯಮ್ ಇನ್ ದ ಸೆನ್ಸ್ ಫ್ಲೂರಸೆಂಟ್ ಕಲರ್ ಆ ವಾಚ್ ತಗೊಟ್ಟಿದ್ವು. ಇಟ್ ವಾಸ್ 9,000 ರೂಪೀಸ್. ಆ ವಾಚ್ ತಕ್ಕೊಟ್ಟು ಹಾಗೆ ಗೋವಾ ಸುತ್ತಕೊಂಡು ಗೋವಾದಲ್ಲೇ ಸ್ಟೇ ಆಗಿ ಅಲ್ಲೇ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಬಂದಿದ್ವು. ಆ ಬರ್ಡೇಗೂ ಸಹ ನಮ್ಮ ಅಕ್ಕ ಮತ್ತು ದಕ್ಷ ಬಂದಿದ್ದರು. ಸೊ ಅದಾಯ್ತಾ. ಇನ್ನು 13th ಇಯರ್ ಬರ್ಡೇ ನಿಮಗೆ ಗೊತ್ತು, ಲಾಸ್ಟ್ ಇಯರು. ಇಟ್ ವಾಸ್ ಲೈಕ್ ಅವನಿಗೆ ಸೆಲೆಬ್ರೇಷನ್ ಆಯಿತು, ಬಟ್ ಬಟ್ಟೆ ತಕ್ಕೊಟ್ಟಿರಲಿಲ್ಲ. ಲೈಕ್ ಲೈಟಾಗಿ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೆ, ಬಟ್ ಗ್ರ್ಯಾಂಡಾಗಿ ಅವರಪ್ಪ ಡೆಕೋರೇಷನ್ ಎಲ್ಲ ಮಾಡಿ ಥೀಮ್ ಡೆಕೋರೇಷನ್ ಎಲ್ಲ ಮಾಡಿಸಿದ್ದ. ಬಟ್ ಬಟ್ಟೆ ಇಲ್ಲ, ಗಿಫ್ಟ್ ಇಲ್ಲ, ಎಂತ ಇಲ್ಲ. ಸೊ ಹೀಗಾಗಿತ್ತು. ಈಗ ಅದೇ ಅವ್ನ ಬರ್ಡೇನಲ್ಲಿ ಅವ್ನು ತುಂಬ ಬೇಜಾರು ಮಾಡ್ಕೊಂಡ. ಅಮ್ಮ ಎಂಥ ಬರ್ಡೇನಮ್ಮ, ಟೀನೇಜ್ ಬರ್ಡೇ ಹಿಂಗಾಗೋಯ್ತಲ್ಲಮ್ಮ ಅಂತ. ಬಟ್ ನನ್ನ ಬರ್ಡೇಗೆ ಅವನು ಈ ರೀತಿ ಎಲ್ಲ ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿ ತಗೊಂಡಿದ್ದಾನೆ. ಅವನು ತುಂಬ ಫೀಲ್ ಮಾಡ್ಕೋತಾ ಇದ್ದ, ಅಮ್ಮ ಇದು ನಿನ್ನ ಬರ್ಡೇನಾ ನನ್ನ ಬರ್ಡೇನಾ ಗೊತ್ತಾಗ್ತಾ ಇಲ್ಲ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ತಾ ಇದ್ದ. ಅವನ ಹ್ಯಾಪಿನೆಸ್ ಮುಂದೆ ಇದ್ಯಾವುದು ಅಲ್ಲ, ಐ ಫೀಲ್. ಅವನು ತುಂಬ ಖುಷಿಪಟ್ಟ. ಅವನು ತುಂಬ ಇಷ್ಟಪಟ್ಟು ಶಾಪಿಂಗ್ ಮಾಡ್ದ, ಓಡಾಡ್ದ. ಮತ್ತು ನಮ್ಮ ಅಪ್ಪ ಅಮ್ಮ ಬೇರೆ ಇದ್ದರು ಅಲ್ಲ ಅವನಿಗೆ ಬಾಲಗೊಳ್ತಾರ. ಸೊ ಅದು ಅವನಿಗೆ ತುಂಬ ಇಷ್ಟ. ಅವನಿಗೆ ನಮ್ಮ ಅಪ್ಪ ಅಮ್ಮ ಇರಬೇಕು. ಸೊ ತುಂಬ ಇಷ್ಟಪಡ್ತಾನೆ. ಸೊ ಅವರ ಉಪಸ್ಥಿತಿನಲ್ಲಿ ತಗೊಂಡ ಅಲ್ಲ, ಸೊ ಅವನಿಗೆ ತುಂಬ ಖುಷಿಯಾಗಿದೆ. ಸೊ ಈ ಜಿ ಶಾಕ್ ವಾಚು ಬನ್ನಿ ತೋರಿಸ್ತೀನಿ. ಇದು ಬಂದು ಹೇಳಿದ್ನಲ್ಲ, ಸೊ ಅರೌಂಡ್ 17,000 16,150 ರೂಪೀಸ್. ಚೆನ್ನಾಗಿದೆ, ಇಷ್ಟ ಆಯಿತು, ಬಟ್ ಕಾಸ್ಟ್ಲಿ. ನೋಡಿ ಚೆನ್ನಾಗಿದೆಯಾ? ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಕೊಡ್ತೀನಿ. ಸೊ ನೋಡಿ ಗೈಸ್, ಈಗ ಟೈಮ್ ಬಂದು 4:25. ನೋಡಿ ವಾಚ್ ನೋಡಿ ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಅಡ್ಜಸ್ಟ್ ನಾಬ್ ಇದೆ, ಇಲ್ಲಿ ಮೋಡ್, ಇದು ಸ್ಟಾರ್ಟ್, ಇದು ಲೈಟ್. ಸೊ ಇದು ಸೆಟ್ ಮಾಡೋಕ್ಕೆ ತುಂಬ ಕಷ್ಟಪಟ್ವು. ಆ್ಯಕ್ಚುಲಿ ಅಲ್ಲಿ ಶಾಪಲ್ಲಿ ಅವರು ಸೆಟ್ ಮಾಡಿ ಕೊಟ್ಟಿರಲಿಲ್ಲ. ನೋಡಿ ತುಂಬ ಚೆನ್ನಾಗಿದೆ. ಕೈಗೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ವೇರ್ ಮಾಡಿ ತೋರಿಸ್ತೀನಿ ತಾಳಿ. ಜಿ ಶಾಕ್ ಕ್ಯಾಸಿಯೋ. ಇದು ಮಾಡೆಲ್ ಬಂದು GM2100B3ADR. ಮ್ಯಾನುಫ್ಯಾಕ್ಚರ್ಡು ಜುಲೈ 2025 ಆಗಿದೆ. MRP ಬಂದು 16,995. ವೇರ್ ಮಾಡಿ ನೋಡೋಣ. ಇಲ್ಲಿ ಬಂದು ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ ಇದು ತೋರಿಸುತ್ತೆ. ಇಲ್ಲಿ ಬಂದು ಟೈಮು 24 hours ಬೇಕಾದ್ರೂ ಸೆಟ್ ಮಾಡ್ಕೋಬೋದು, 12 hours ಬೇಕಾದ್ರೂ ಸೆಟ್ ಮಾಡ್ಕೋಬೋದು. ಇನ್ನು ಈ ಹ್ಯಾಂಡ್ಸ್ ಬಂದು ಅನಲಾಗ್. ಸೊ ಈ ರೀತಿ ಇದೆ. ಇದು ಬಂದು ಸೆಕೆಂಡ್ಸು. ಇಲ್ಲಿ ಯಾವುದೋ ಒಂದು ಬಟನ್ ಅಮ್ಕಿದ್ರೆ ಇಲ್ಲಿ ಡೇಟ್ ಸಹ ತೋರಿಸುತ್ತೆ. ಚಿಂಟು ಅಂತೂ ಫುಲ್ ಖುಷಿಯಾಗಿದ್ದಾನೆ ಗೈಸ್. ಅವನಿಗೆ ಹೇಳಿದ್ದೀನಿ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಪುಟ್ಟ ಅಂತ. ಸಿ ಗೈಸ್, ಬನ್ನಿ ನೋಡಿ, ಚೆನ್ನಾಗಿದೆ ಅಲ್ಲ? ಹೇಗೆ ಅನ್ನಿಸ್ತಾ ಇದೆ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟೇ ಅಲ್ಲ ಗೈಸ್,
ನಮ್ಮಮ್ಮ ಚಿಂಟೆಗೆ ಅಂದ್ಬಿಟ್ಟು ನೋಡಿ ತಂಬಿಟ್ಟು ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಸಹ ತಗೊಂಡು ಹೋಗ್ತಾ ಇದ್ದೀನಿ. ಹಾಗೆ ನಮಗೆ ಅಂದ್ಬಿಟ್ಟು ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ, ಶೇಂಗಾ ಬೀಜದ್ದು. ಈ ಸಲ ಏಲಿ ಮಾಡಿಸ್ಕೊಂಡಿದ್ದೀನಿ. ನಮ್ಮಮ್ಮ ಪ್ರತಿ ಸಲ ಆ್ಯಕ್ಚುಲಿ ಕಡಲೆಬೇಳೆ ಎಲ್ಲ ಜಾಸ್ತಿ ಹಾಕ್ತಾರೆ. ಈ ಸಲ ಅಮ್ಮ ಕಡಲೆಕಾಯಿ ಬೀಜ ಜಾಸ್ತಿ ಹಾಕಿ ಮಾಡಿಕೊಡಮ್ಮ ಅಂತ ಹೇಳಿದ್ದೀನಿ. ಗೊತ್ತಿಲ್ಲ ಹೇಗಿದೆ ಅಂತ. ನಾನು ಅಲ್ಲಿಗೆ ಹೋದ್ಮೇಲೆ ತಿನ್ನುವಾಗ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಚಟ್ನಿ ಪುಡಿ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ತಂಬಿಟ್ಟು ಮಾತ್ರ ಚೆನ್ನಾಗಿದೆ, ಸಖತ್ತಾಗಿದೆ. ಬೆಳಗ್ಗೆ ಕ್ಲೀನಿಂಗ್ ಮಾಡುವಾಗ ಎಲ್ಲ ಬಿಚ್ಚಿಟ್ಟಿದ್ದೆ. ಸೊ ನಮ್ಮಮ್ಮ ಕೊಡ್ತಾ ಇದ್ದಾರೆ ಈಗ. ನನಗೊಂದು ಕೊಡ್ತೀಯ? ಹಾಕ್ಕೊಳ್ಳೋಣ ಬನ್ನಿ. ನಮ್ಮ ಅಮ್ಮಂಗೊಂದು ರಿಂಗ್ ಬೇಕಂತೆ ಗೈಸ್, ಕೊಡಲ್ಲ ನಾನು ಆಲ್ರೆಡಿ ನಮ್ಮ ಅಮ್ಮನ ಹತ್ರ ಒಂದು ರಿಂಗ್ ಬಿಟ್ಟಿದ್ದೀನಿ ಗೈಸ್. ನಂದೇ ರಿಂಗ್ ಇದೆ ನಮ್ಮ ಅಮ್ಮನ ಹತ್ರ. ನಮ್ಮಮ್ಮ ಟಮಟ ಯಾಕೆ ತಿಂದೆ ಚಿಂಟು ಬಿಡ್ತಾನ ಅಂತಿದ್ದಾರೆ. ಏನು ಗೈಸ್, ನಮ್ಮಮ್ಮ ಮಾಡಿಕೊಟ್ರು ನಾನು ತಿನ್ಬಾರ್ದಾ? ಬಾಗ್ಲಾಕಮ್ಮ ಸೌಂಡು. ಎನಿ ಟೈಮ್ ಟಿ ವಿ ಅದೆಲ್ಲ ತೆಗೆದ್ಬಿಟ್ಟೆ, ಕವರೆಲ್ಲ ಯಾತ್ರ ಬಾ ಬಟ್ಟಿದು. ಮತ್ತು ಸುಮ್ಮನೆ ಯಾಕೆ ತೂಕ ಆಯ್ತದೆ. ನೋಡಿ ಗೈಸ್, ನಮ್ಮಮ್ಮ ಕ್ರೀಮ್ ಹಾಕೋತಾರೆ. ನೋಡಿದ್ರೆ ತಿನ್ಬುದ್ದೆ. ನಮ್ಮಮ್ಮ ಚಿಂಟುಗೆ ಅಂದ್ಬಿಟ್ಟು ಸ್ವಲ್ಪ ಸಾಫ್ಟಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮಮ್ಮ ಹೆಂಗೆ ಮಾಡ್ತಾರಲ್ಲ ಹಂಗೆ ಮಾಡಿದ್ರೇ ಚಂದ. ನಿನ್ನ ಮಗ ತಿನ್ನಲ್ವಲ್ಲ, ಅದೇ ಚಂದ ನನಗೆ. ನಮ್ಮಮ್ಮ ರಿಯಲ್ ಆಗಿ ಹೆಂಗೆ ಮಾಡ್ತಾರಲ್ಲ, ನಮ್ಮಮ್ಮನ ಇದು ತಕ್ಕನಾಗೆ, ನಮ್ಮಮ್ಮನ ತಲೆ ಓಡ್ದಂಗೆ ಅದೇ ಚಂದ. ವಾಚಿಗೆ 2 years ವಾರಂಟಿ ಇದೆ. ನಂದು ಆಮೆ. ನಮಗೇನೇನು ಶಾಪಿಂಗ್ ಮಾಡಿದ್ದೀವಲ್ಲ, ಇದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ನಿಮಗೆ ವಾಚ್ ಇಷ್ಟ ಆಯಿತಾ, ಅಥವಾ ಸ್ಯಾಂಡಲ್ಸ್ ಇಷ್ಟ ಆಯಿತಾ, ನಮ್ಮ ಚಿಂಟುದು ಜಾಕಿ ಪ್ರಾಡಕ್ಟ್ಸ್ ಇಷ್ಟ ಆಯಿತಾ, ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ. ಚಿಂಟು ಬಂದ. ತೋರಿಸ್ಬಿಟ್ಟೆ ನನ್ನ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ಸಿಕ್ಕಿದೆ ವಾಚಿಗ. ಡೇಟ್ ಒಂದು ಹೆಂಗೆ ಮಾಡೋದು? ಡೇಟ್ ಶೋ ಮಾಡ್ಕೊಳ್ಳೋದು ಅಲ್ಲ, ಅದು ಏನೋ ಒಂದು ಅಮ್ಕಿದ್ರೆ ಶೋ. ಡೇಟ್ ಇಲ್ಲ, ಏನೋ ಒಂದು ಅಮ್ಕಿದ್ರೆ ಶೋ ಆಗ್ಬೇಕಲ್ಲ. ಇಲ್ಲ ಬೇಡ, ಡೇಟ್ ಎಲ್ಲ ಯಾಕೆ ಖಾಲಿ ಬಂದಿದ್ದು ಅಂತ ಇರುತ್ತಾ? ಮತ್ತೆ ರೀಸೆಟ್ ಮಾಡೋಕ್ಕಾಗಲ್ಲ ಅಂತ ಟೈಮ್ ಹಿಡಿಯುತ್ತೆ ಗೈಸ್. ಆ್ಯಕ್ಚುಲಿ ಶಾಪಲ್ಲಿ ಅವರು ನಮಗೆ ಕರೆಕ್ಟಾಗಿ ರೀಸೆಟ್ ಮಾಡಿ ಕೊಟ್ಟಿರಲಿಲ್ಲ. ನಾನು ವಾಚ್ ಹಾಕ್ಕೊಂಡೇ ಬರಲ್ಲ ಇವತ್ತು. ಬೇಡಪ್ಪ, ನಾವು ತುಂಬ ಕಷ್ಟಪಟ್ಟು ರೀಸೆಟ್ ಮಾಡಿದ್ವು. ನಾನು ನನ್ನ ಮಗ ಇಬ್ಬರು ಒಂದು ಲೆವೆಲ್ಲಿಗೆ ಯುದ್ಧ ಮಾಡಿದ್ದೀವಿ. ನೀನು ಅಲ್ಲೇ ಹೇಳಿಸ್ಕೊಬೇಕಿತ್ತು ನೀನು ಶಾಪಲ್ಲಿ. ಅದು ಬಿಟ್ಟು ಬೇರೆ ವಾಚೆಲ್ಲ ಯಾಕೆ ನೋಡ್ತಾ ಕೂತ್ಕೊಂಡೆ? ಫಸ್ಟು ನಿನ್ನ ಕೆಲಸ ಮುಗಿಸ್ಕೊಂಡು ಆಮೇಲೆ ಬೇರೆದು ನೋಡಬೇಕಿತ್ತು. ಅದು ಬಿಟ್ಟು ಈಗ ಬಂದ್ಬಿಟ್ಟು ಇಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂದರೆ ನನಗೆ ಅವೆಲ್ಲ ಗೊತ್ತಿಲ್ಲ ಅಂತ ಎಲ್ಲ ಫುಲ್ ಜೋರು ಜಗಳ ನನಗೂ ನನ್ನ ಮಗನಿಗೂ. ಬಟ್ ಆಮೇಲೆ ಇಬ್ಬರು ಕೂಲಾಗಿ ಕೂತ್ಕೊಂಡು ನೋಡ್ತಾ ಇದ್ವು. ಸರಿ ಹೋಗುತ್ತೆ ಅನ್ನೋದು ಮೈಂಡಿಗೆ ಬಂತು. ಆಮೇಲೆ ಇದ್ದೇ ಇದೆಯಲ್ಲ ಯೂಟ್ಯೂಬ್ ಗೈಸ್, ಎಲ್ಲದಕ್ಕೂ ಪರಿಹಾರ ಯೂಟ್ಯೂಬು. ಸೊ ಯೂಟ್ಯೂಬಲ್ಲಿ ತುಂಬ ಅಪ್ಡೇಟ್ಸ್ ಇದೆ ಇದ್ರ ಬಗ್ಗೆ, ಯಾವ ರೀತಿ ಮೆಕ್ಯಾನಿಸಮ್ ಅಂತ ಎಲ್ಲ. ಅದನ್ನೇ ನೋಡಿಕೊಂಡು ಫಾಲೋ ಮಾಡಿಕೊಂಡು ಸೆಟ್ ಮಾಡೋದು ಬೆಳಗ್ಗೆ ಕೂಲಾಗಿ. ಆವಾಗ ಸರಿ ಹೋಯಿತು. ಇಲ್ಲ ಅಂದಿದ್ರೆ ನಾನು ಮತ್ತೆ ಮೈಸೂರಿಗೆ ಎತ್ತಾಕೊಂಡು ಹೋಗಬೇಕಿತ್ತು ಶಾಪಿಗೆ. ಅವ್ರ ಪುಣ್ಯಕ್ಕೆ ಮನೇಲೇ ನಾವೆಲ್ಲ ಮಾಡಿಕೊಂಡು. ಸೊ ಅದ್ರ ಕತೆ ಮುಗೀತು. ಬನ್ನಿ ಇವಾಗ ಮತ್ತೆ ಇದೇನಿದೆಲ್ಲ ತೆಗ್ದಿರೋದನ್ನೆಲ್ಲ ಬಟ್ಟೆ ಪ್ಯಾಕ್ ಮಾಡಿ ನಾವು ಊರಿಗೆ ಹೋಗೋಕ್ಕೆ ಹೊರಡೋಣ. ಇವತ್ತು ಊರಿಗೆ ಶತಾಯಗತಾಯ ಹೋಗಲೇಬೇಕು. ನನಗೆ ಮನೆಯವ್ರದ್ದೆಲ್ಲ ಏನೂ ಭಯ ಇಲ್ಲ, ಆದರೆ ಚಿಂಟು ಸ್ಕೂಲಿಂದೇ ಭಯ. ಏನು
ನೋಡಿ ಗೈಸ್, ಸ್ಪೆಷಲ್ ಎಫೆಕ್ಟ್ ರೇಡಿಯಮ್ ಇದೆ, ರೇಡಿಯಂಟ್. ಕತ್ಲೆಲ್ಲೂ ಸಹ ಕಾಣುತ್ತೆ ಟೈಮು. ಹಾಂ, ಅದೇ ಕತ್ಲೆಯಲ್ಲಿ ನೋಡೋಕ್ಕೇನೆ. ಲೈಟು ಇದೆ. ಲೈಟು ಇದೆ, ಬಟ್ ಕತ್ಲೆಲ್ಲೂ ಸಹ ಹಂಗೆ ಡೈರೆಕ್ಟಾಗಿ ನೋಡ್ಬೋದು. ಒಂದು ಸ್ವಲ್ಪ ಹೊತ್ತು ವಾಚ್ ಹಾಕೋ. ಎಲ್ಲ ಎತ್ತಿಡ್ತೀನಿ, ಒಂದು 5 ನಿಮಿಷ. ಇದೆಲ್ಲ ಏನು ಬೇಡ, ಇದು ಏನು ಬೇಡ. ಇದು ಯಾಕೆ ಮ್ಯಾನ್ಯುವಲ್ ಇದೇನು ನೋಡ್ತೀವಿ, ಅವಶ್ಯಕತೆನೇ ಇಲ್ಲ. ಇದ್ರಲ್ಲ ಗ್ಯಾರಂಟಿ ಇರೋದು ಇಲ್ಲ. ಗ್ಯಾರಂಟಿ ಅವೆರಡು. ಅದು ತಾನೇ, ಅದು ಇಟ್ಕೊಳ್ಳೋಣ. ಮ್ಯಾನ್ಯುವಲ್ ಇದು ಬೇಡ, ಅದೇನಕ್ಕೆ ಬೇಕು. ಗೈಸ್, ನಮ್ಮ ಚಿಂಟು ಸೌತೆಕಾಯಿ ಕಟ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಪಲಾವ್ ಇದೆ, ಅದನ್ನು ನಮ್ಮಮ್ಮಗೆ ಬಿಸಿ ಮಾಡೋಕ್ಕೆ ಹೇಳ್ತಾ ಇದ್ದೀನಿ. ಬಿಸಿ ಬಿಸಿ ಪಲಾವ್. ಅವನಿಗೇನು ಬೇಡ, ಚಾಟ್. ಚಾಟ್ಸ್ ಹೊರಗಡೆ ಪಾಕಿಟ್ ಕೊಡಿಸ್ತೀನಿ, ಅದು ನಾನು ಕೊಡಿಸ್ತೀನಿ. ಮತ್ತು ಊಟ ಬೇಡ. ಒಂಚೂರು ಉಂಡಿರಪ್ಪ. ಬೇಡ ಊಟ. ಕೊಡಿಸ್ತೀನಿ, ಈಗ ಹಾಕ್ತೀನಿ. ಈಗ ಎಲ್ಲೂ ಬೇಡ, ಅಲ್ಲಿ ಪೆಟ್ರೋಲ್ ಬಂಕ್ ಹತ್ರ ತಿಂದ್ಬಿಟ್ಟು ಹೋಗೋಣ. ಬೇಗ ಹೋಗೋಣ, 6 ಗಂಟೆಗೆ. ಕಾಫಿ. ನಮ್ಮ ಚಿಂಟು ಹಾಲು ಕುಡಿಯೋದೇ ಬಿಟ್ಬಿಟ್ಟಿದ್ದಾನೆ, ಅಭ್ಯಾಸ ಮಾಡಿಸ್ಬೇಕೀಗ. ದೊಡ್ಡ ಸಣ್ಣ ಲೋಟ ಬಿಡಿ, ಚೆನ್ನಾಗಿ ಕಾಯಿಸ್ಕೊಡ್ತೀನಿ. ಈ ಸಲ ಹೋದ್ಮೇಲೆ ಕಂಪಲ್ಸರಿ ಕುಡಿಲೇಬೇಕು, ದಿನಕ್ಕೆ ಒಂದ್ಸಲ ಕುಡಿಲೇಬೇಕು. ಅವೆಲ್ಲ ಇಲ್ಲ ಇಲ್ಲ, ನನ್ನ ಜೊತೆ ಮಾತಾಡಬೇಡ ಅಮ್ಮ ಅನ್ಬೇಡ. ಮತ್ತೆ ಬೆಳಗ್ಗೆ ಹೊತ್ತು ಬೇಡ. ಹಾಂ, ಸಂಜೆ ಹೊತ್ತು. ಹೋಯ್ತೆ ನೋಡಿ, ತುಂಬ ಸಂಜೆ ಹೊತ್ತು ಕೊಡು. ಕುಡಿಯಪ್ಪ ಒಂದು ಲೋಟವ, ಈಗಲೂ ಬಿಡ್ಬಾರ್ದು ಕಣ, 15 ವರ್ಷ ಗಂಟ. ಇಲ್ಲ, ನನ್ನನ್ನು ಬಿಟ್ಬಿಡು. ನಿಮ್ಮಮ್ಮ ಚೆನ್ನಾಗಿ ಕಾಯಿಸ್ಕೊಡ್ತಾರೆ, ಬೂಸ್ಟ್ ಹಾಕ್ಸ್ಕೊಂಡು ಕುಡಿ. ಅಯ್ಯೋ, ನಾನು ಕಾಯಿಸ್ಕೊಡ್ತೇನೆ ಅಂದರೆ ನಾನು ಸಂಜೆ ಹೊತ್ತು ಒಂದು ಲೋಟ ಕೊಡ್ತೀನಿ, ಅದೇ ದೊಡ್ಡ ವಿಷಯ ಇಲ್ಲ. ಬೇಕು ಗೈಸ್, ಇವತ್ತು ಬೇಗನೆ ಹೊರಟಿದ್ದೀವಿ ಮನೆಯಿಂದ. ಯಾಕೆಂದರೆ ಇವತ್ತು ಬಸ್ಸು ಬೇಗ ಬರುತ್ತೋ ಲೇಟಾಗಿ ಬರುತ್ತೋ ಗೊತ್ತಿಲ್ಲ. ನಿನ್ನೆ ಹೋಗಿ ನಾವು 1.5 hour ಕಾದಿದ್ದೀವಿ, ಬಸ್ ಸಿಗಲಿಲ್ಲ. ಹಾಗಾಗಿ ಇವತ್ತಿನ್ನೂ ಸ್ವಲ್ಪ ಬೇಗ ಹೋಗ್ತಾ ಇದ್ದೀವಿ. ಸಿಕ್ಕಿಲ್ಲ ಅಂದರೂ ಬೇರೆ ಬಸ್ ಹತ್ಕೊಂಡು ಹೋಗ್ತೀವಿ ಅಷ್ಟೇ, ಮತ್ತಿನ್ನೇನೂ ಇಲ್ಲ. ಸೊ ಬನ್ನಿ ಹೋಗೋಣ. ಚಿಂಟು ಸ್ನ್ಯಾಕ್ಸ್ ತಿನ್ಕೊಬರೋಕ್ಕೆ ಹೋಗಿದ್ದಾನೆ. ನಾನು ಹೋಗಬೇಕಿತ್ತು ಆ್ಯಕ್ಚುಲಿ, ಆನ್ ದ ವೇ ತಿನ್ಕೊಂಡು ಹೋಗೋಣ ಅಂದ್ಕೊಂಡ್ವು. ಬಟ್ ನಾನು ಪಲಾವ್ ತಿಂದೆ ಅಲ್ಲ, ನನ್ನ ಹೊಟ್ಟೆ ಫುಲ್ ಆಗಿದೆ. ಬಟ್ ಗೋಬಿ ತರೋಕ್ಕೆ ಹೇಳಿದ್ದೀನಿ. ಸೊ ತಂದರೆ ಇಲ್ಲೇ ತಿನ್ನೋಣ ಅಥವಾ ಬಸ್ಸಲ್ಲಿ ತಿನ್ನೋಣ, ಏನೋ ಒಂದು ಮಾಡಿದ್ರಾಯ್ತು. ಸೊ ಈಗ ರೆಡಿಯಾಗಿದ್ದೀನಿ, ಅವ್ರು ಬಂದಮೇಲೆ ಹೊರಡೋದೆ. ಇಷ್ಟು ಬೇಗ ಬಂದ? ತಿನ್ಕೊಂಡು ಬಂದ? ಬೇಗ ಬಂದಿದೆಯಾ? ಬರೀ 6:10. ಅದಕ್ಕೆ ಹೇಳಿದ್ದು, ಅಲ್ಗೋದ್ರೆ ಸುಮ್ಮನೆ ಬೇಗ ಹೋಗಿ ವೇಸ್ಟ್ ಟೈಮು. ತುಂಬ ಬೇಗ ಬಂದಿದ್ಯಾ? ಇಷ್ಟು ಶೀತ ಆಗಿದೆ ಅಪ್ಪಿ, ಜ್ಯೂಸ್ ಬೇಕಾ? ಪಾನಿಪುರಿ ತಿನ್ಕೊಂಡು ಬಂದಿರ್ತಾನೆ. ಅಮ್ಮ ಗೋಬಿ ತಂದ, ಅವನಿಗೂ ತಂದಿರ್ತಾನೆ. ಬಾ ಬಾರ್ಸೋಣ. ಯಾರಿಗೆ ಇದು? ನನಗೆ. ಅಮ್ಮನ ಟೇಸ್ಟ್ ನೋಡಿ. ನನಗೆ ಬೇಡ. ಹಾಫ್ ಪ್ಲೇಟಲ್ಲಿ ಇರಲ್ಲ. ಒಂದು ತೊಗೊಬಂದ್ಬಿಟ್ಟಾ? ಒಂದು ಪ್ಲೇಟ್ ತೊಗೊಂಡು ಹೋಗು. ತೊಗೊಬರ್ಲಾ? ಹೋಗತ್ತಾಗ ತೊಗೊಬ, ಎದ್ದಿದ್ಯಾ? ಚಿಂಟು ಆಲ್ರೆಡಿ ಇಷ್ಟೊಂದು ಶೀತ ಆಗಿದೆ, ಜ್ಯೂಸ್ ತೊಗೊ. ಬೇಡ. ನುಂಗಪ್ಪ ನೀನು, ಬೆಳಗ್ಗೆ ಕ್ಲಾಸ್ಗೆ ಹೋಗಪ್ಪ, ಹುಷಾರು. ನಾನು ಜ್ಯೂಸ್ ಯಾಕೆ ಕುಡಿತೀನಿ? ಡಸ್ಟ್ ಅಲರ್ಜಿ. ಸುಮ್ಮನೆ ಮಾಡ್ಕಾಡ್ಬೇಡ ನನಗೆ. ಚಿಂಟು ಆಲ್ರೆಡಿ ಏನಾದರೂ ಪಾನಿಪುರಿ ತಿನ್ಕೊಂಡು ಗೋಬಿನ ಪಾರ್ಸಲ್ ತೊಗೊಂಡು ಬಂದಿದ್ದಾನೆ. ಅನಿಸ್ಲಿಲ್ಲ. ಯಾಕೆ? ಗೋಬಿ ತಿಂತೀನಲ್ಲ ಅಂತ ಒಂದೇ ಪ್ಲೇಟ್ ತಿಂದೆ. ತಿಂತಾರೆ ಪ್ಲೇಟ್ ತಿನ್ನೋದು ನನಗೆ. ಮಸಾಲೆ ಪುರಿ ಅರ್ಧ ಪ್ಲೇಟ್ ತಿನ್ಬೇಕಿತ್ತು. ಹಾಕು, ಒಂದು ಕೊಡು. ಇಲ್ಲ ಹಾಕು. ಹಾಕೊಡು. ಒಂದು ಪ್ಲೇಟ್ ತಂದಿದ್ದಾನೆ. ನಮ್ಮ ಚಂದ್ರಾಯಪಟ್ಟಣ ಗೋಬಿ ಚಂದ ಗೈಸ್. ಅಥೆಂಟಿಸಿಟಿ. ತಗೊಳಮ್ಮ. ಬೇಡ ನಿಂತಿದ್ದವ. ನೋಡಿ, ಅಲ್ಲಿ ಚಿಂಟುನು ತಿಂತಾ ಇದ್ದಾನೆ. ಸೇ ಹಾಯ್ ಮಗ.
ಚೆನ್ನಾಗಿದೆ, ಟೇಸ್ಟ್ ಮಾಡಮ್ಮ. ನೀನು ಒಂದು ಪೀಸ್ ತೊಗೊಳಮ್ಮ. ಅಪ್ಪಾಜಿ ಟೇಸ್ಟು ಒಂದು ಪೀಸ್. ಟೇಬಲ್ ಮೇಲೆ ಇಲ್ಲಿದೆ ನನ್ನ ಹತ್ರ. ಗೈಸ್ ಈಗ ಟೈಮ್ ಬಂದು 6:30. ಈ ಕಡೆ ಅವ್ನು ಹೊಡೆದಿದ್ದು ಇಲ್ಲಿ. ಅಲ್ಲ ಅಲ್ಲ ಅಲ್ಲಿ ಅಲ್ಲಿ ಅವ್ನು ನಿಂತಿರೋ ಜಾಗದ ಹತ್ರ. ಈಗ 6:30. ಸೊ ಇವಾಗ ಹೊರಟಿದ್ವಿ. ನೆನ್ನೆ ಬಿಟ್ಟಾಗ ಮನೆಯೇ 7 ಗಂಟೆ ಆಗಿತ್ತು, 6:55. ಸೊ ಬಸ್ ಸಿಗಲಿಲ್ಲ, ಅದಕ್ಕೆ ಇವತ್ತು ಬೇಗ ಹೊರಟಿದ್ದೀವಿ. ಸಿಕ್ಕಿದ್ರೆ ಸಾಕು ಬಸ್ಸು. ಬಾಲು ಏಣಿ ಹಾಕೊಟ್ಬಿಟ್ಟು ಮನೆ ಕಂಡೆ. ಅದು ಕೊನೆ ವೈರ್ ತೆಗಿಯೋಕ್ಕೆ ಆಗಲಿಲ್ಲ, ಹಾಗೆ ಇಟ್ವು. ಅಷ್ಟು ಸ್ಟ್ರಕ್ ಆಗಿಬಿಟ್ಟಿದೆ 20 ವರ್ಷದಿಂದ. ಏನಾಯ್ತಪ್ಪ? ಗೈಸ್ ಇವತ್ತು ಸಹ ಕದಂಬ ಬಸ್ ಬರಲಿಲ್ಲ. ಯಾಕೆ ಅನ್ನೋದು ರೀಸನ್ ಗೊತ್ತಿಲ್ಲ. ಅದಕ್ಕೆ ನಾವು ನಾರ್ಮಲ್ ಬಸ್ಸಿಗೆ ಹತ್ಕೊಂಡಿದ್ದೀವಿ. ನಮ್ಮ ಕರ್ನಾಟಕ ಸಾರಿಗೆ ಬಸ್ಸು ಇದು ಬಂದು ಕೊಲ್ಲಾಪುರ ಬಸ್ಸು. ಸೊ ಶಿವಮೊಗ್ಗ ತನಕ ಹೋಗ್ಬೋದು. ಶಿವಮೊಗ್ಗದಲ್ಲಿ ಇಳ್ಕೊಂಡು ಆಮೇಲೆ ನಾವು ಮತ್ತೆ ಬೇರೆ ಬಸ್ನ ಕ್ಯಾಚ್ ಮಾಡಬೇಕು. ಆ್ಯಕ್ಚುಲಿ ಬ್ಯಾಂಗ್ಳೂರ್ ಬಸ್ ಒಂದು ಬರುತ್ತೆ, ಅದನ್ನು ಕ್ಯಾಚ್ ಮಾಡಬೇಕು. ನನ್ನ ಮಗನಿಗೆ ಆ್ಯಕ್ಚುಲಿ ಈ ರೀತಿ ಬೇರೆ ಕಡೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ವೆಯ್ಟ್ ಮಾಡೋದು ಅವೆಲ್ಲ ಇಷ್ಟ ಇಲ್ಲ. ಅದಕ್ಕೆ ಅವನು ಡೈರೆಕ್ಟ್ ಬಸ್ ಹೋಗೋಣ ಅಂತ ಹೇಳ್ತಾನೆ. ಅದೊಂದು ರೀಸನ್. ಆದರೆ ಕದಂಬ ಬಸ್ಸಲ್ಲಿ ಸ್ವಲ್ಪ ಕಂಫರ್ಟ್ ಇರುತ್ತೆ, ಲೈಕ್ ರಾಜಹಂಸ ಥರ. ಹಂಗಾಗಿ ಆ ಬಸ್ ಇಷ್ಟಪಡ್ತಾನೆ. ಸೊ ಏನು ಮಾಡೋದು, ಇವತ್ತು ಬಂದಿಲ್ಲ. ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ನೋಡಿದ್ರೆ ಎಷ್ಟು ಹೊತ್ತಾದರೂ ಬಸ್ ಬರ್ತಾ ಇಲ್ಲ. ಆಲ್ಮೋಸ್ಟ್ ಈಗ ಅರ್ಧ ಗಂಟೆ 3/4 ಗಂಟೆ ಆಯಿತು. ಅಲ್ಲೇ ನೋಡ್ತಾ ನೋಡ್ತಾ ನಮಗೆ ಅಲ್ಲಿ ಚಂದ್ರ ಕಾಣಿಸ್ತು. ನೋಡಿ ಎಷ್ಟು ಆರೆಂಜ್ ಕಲರ್ ಇದೆ ಚಂದ್ರ, ರೆಡ್ಗೆ ಆರೆಂಜ್ಗೆ. ಚಂದ್ರ ಫುಲ್ ಮೂನ್ ಇದ್ದಲ್ಲ, ಈಗ ಕರಗ್ತಾ ಇದ್ದಾನೆ. ಎಷ್ಟು ಕೆಂಪಿದೆ ಅಲ್ಲ. ನಮಗೆ ಆಶ್ಚರ್ಯ ಆಯಿತು, ಏನು ಈ ಕಲರ್ ಇದೆಯಲ್ಲ ಚಂದ್ರ ಅಂತ. ಬಟ್ ಏನು ವಿಶೇಷ, ಏನು ನಡೀತಾ ಇದೆ ಆಕಾಶದಲ್ಲಿ ಅನ್ನೋದು ಗೊತ್ತಿಲ್ಲ. ಬಟ್ ತುಂಬ ಚೆಂದ ಕಾಣಿಸ್ತು ಅಲ್ಲ. ಅದಕ್ಕೆ ನಾನು ನನ್ನ ಮಗ ಕೂತ್ಕೊಂಡು ಕ್ಯಾಪ್ಚರ್ ಮಾಡಿದ್ವು. ಇನ್ನೇನು ಮಾಡೋದು, ಟೈಮ್ ಪಾಸ್ ಮಾಡಬೇಕಲ್ಲ. ಸ್ವಲ್ಪ ಹೊತ್ತು ಹಿಂಗೆ ತೂಕುಡ್ಸೋದು, ಸ್ವಲ್ಪ ಹೊತ್ತು ಕ್ಯಾಪ್ಚರ್ ಮಾಡೋದು, ಆ ಕಡೆ ಈ ಕಡೆ ನೋಡೋದು. ನನ್ನ ಮಗ ಅಂತೂ ಆ ಕಡೆ ಈ ಕಡೆ ಹೋಗ್ತಾ ಇರ್ತಾನೆ. ಮತ್ತು ಅವನು ಒಂದು ಕಡೆ ಕೂತ್ಕೊಂಡ್ರೆ ಅವನು ಮತ್ತೆ ರೆಸ್ಟ್ ರೂಮಿಗೆ ಬೇರೆ ಹೋಗಿ ಬರಬೇಕು. ಸೊ ರೆಸ್ಟ್ ರೂಮಿಗೆ ಒಂದ್ಸಲ ಹೋಗ್ಬಿಟ್ಟು ಬಂದ. ಹೀಗೆ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಹೀಗೆ ನೋಡ್ತಾ ನೋಡ್ತಾ ನನಗೆ ಮಂತ್ರಾಲಯ ನೆನಪಾಯಿತು ಗೈಸ್. ಆ್ಯಕ್ಚುಲಿ ಹಾಗೆ ನೆನೆಸ್ಕೊಂಡೆ. ನಂಬ್ತಿರೋ ಬಿಡ್ತಿರೋ ಮಂತ್ರಾಲಯ ಬಸ್ ಬಂದು ಅಲ್ಲಿ ನಿಂತಿದೆ. ಸೊ ನನಗೆ ಆಶ್ಚರ್ಯ ಆಯಿತು. ಆ್ಯಂಡ್ ಸೊ ನನ್ನ ಮಗಂಗೆ ಹೇಳ್ತಾ ಇದ್ದೆ, ಬಾ ಮಗನೇ ಹೋಗ್ಬಿಡೋಣ ಮಂತ್ರಾಲಯ ಇಲ್ಲಿಂದ ಹಿಂಗೆ ಅಂತ. ನಾವು ಚನ್ನರಾಯಪಟ್ಟಣದಿಂದ ಬಿಟ್ಟಾಗ 7:45 ಅನ್ಸುತ್ತೆ ಗೈಸ್. ಎಕ್ಸಾಕ್ಟ್ 12 o'clock ಬಂದು ನಾವು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಇಳ್ಕೊಂಡ್ವು. ನಮಗೆ ಇಲ್ಲಿ ಬಸ್ ಸಿಕ್ತಾಗ ನೋಡಿದ್ರಲ್ಲ 1:45, 1:40.
ಗೈಸ್ ನಾನು ಬೇಕಾದರೆ ಹೆಂಗೆ ಬೇಕಾದರೂ ಕಷ್ಟಪಡ್ತೀನಿ, ಹೆಂಗೆ ಬೇಕಾದರೂ ಬಂದು ತಲುಪಿಬಿಡ್ತೀನಿ, ನನಗೆ ಬೇಜಾರಾಗಲ್ಲ. ಎಷ್ಟೊತ್ತು ವೆಯ್ಟ್ ಮಾಡ್ಬೋದು ಅಥವಾ ಏನೇ ಆಗ್ಬೋದು, ಅಲ್ಲಿ ನಾನೆಲ್ಲೋ ಸ್ವಲ್ಪ ದುಡ್ಡು ಉಳ್ಸೋಕೆ ಹೋಗಿ ಆ ರೀತಿ ಮಾಡ್ತೀನಿ. ಸೊ ನನಗೇನು ಅನಿಸಲ್ಲ. ಬಟ್ ನನ್ನ ಮಗನ ವಿಷಯಕ್ಕೆ ಬಂದರೆ ನನಗೆ ಇಷ್ಟ ಆಗಲ್ಲ. ಅವ್ನು ಚೆಂದ ಇರಬೇಕು ಆ್ಯಂಡ್ ಅವ್ನಿಗಿದ್ರ ಅವಶ್ಯಕತೆ ಎಲ್ಲ ಇಲ್ಲ. ಸೊ ಹಾಗಾಗಿ ನನಗೆ ಇವತ್ತು ಸ್ವಲ್ಪ ಬೇಜಾರಾಯಿತು. ಪಾಪ ಮಗು ಈ ಚಳಿನಲ್ಲಿ ಅಲ್ಲಿ ಆ ಕತ್ಲೆಯಲ್ಲಿ ಅಲ್ಲಿ ವೆಯ್ಟ್ ಮಾಡಬೇಕಾಯ್ತಲ್ಲ ಅಂತ. ಮನೆಗೆ ಬಂದ ತಕ್ಷಣ ಚಿಂಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಅವನಿಗೆ ಮಲಗಿಸ್ದೆ. ನಾನಿವಾಗ ಕೆಳಗೆ ಹೋಗ್ತಾ ಇದ್ದೀನಿ. ಗೀಸರ್ ಎಲ್ಲ ಆನ್ ಮಾಡಿ ತಿಂಡಿಗೆ ಏನು ಮಾಡೋದು ಅಂತ ನೋಡೋಣ ಅಂತ. ದೋಸೆ ಬ್ಯಾಟರ್ ಇತ್ತು. ಸೊ ಹಾಗಾಗಿ ಅವ್ರು ಎತ್ತಿಟ್ಟಿದ್ರು, ನಾನೇ ದೋಸೆ ಮಾಡೋಣ ಅಂದ್ಬಿಟ್ಟು ಬಂದೆ. ಬಿಕಾಸ್ ನನಗೆ ನನ್ನ ಕೆಲಸನ ಬೇರೆಯವ್ರು ಮಾಡಿ ಕಷ್ಟಪಡೋದು ಇಷ್ಟ ಆಗಲ್ಲ. ನಾನೇ ಮಾಡಿಬಿಡೋಣ ಅಂದ್ಬಿಟ್ಟು ಬಂದೆ. ಗೈಸ್ ನಾನು ಬಂದಾಗ ಟೈಮ್ ಬಂದು 6:30 6:45. ಸೊ ಚಿಂಟುನ ಮಲಗಿಸ್ದೆ. ಪಾಪ ತುಂಬ ಟಯರ್ಡ್ ಆಗಿರುತ್ತೆ ಮಗು. ಅವನಿದೆ ಫಸ್ಟ್ ಟೈಮ್ ಅನಿಸುತ್ತೆ ಈ ರೀತಿ ಲೋಕಲ್ ಬಸ್, KSRTC ಬಸ್ಸಲ್ಲಿ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಏಕೆಂದರೆ ತುಂಬ ಜರ್ನಿ ಜಾಸ್ತಿ ಫೀಲ್ ಆಗುತ್ತೆ. ಅಲ್ಲಿ ವೆಯ್ಟಿಂಗ್ ಪೀರಿಯಡ್ ಇರುತ್ತೆ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ಮತ್ತೆ ಬಸ್ಸಲ್ಲಿ ಸೀಟ್ ಸಿಗುತ್ತೋ ಇಲ್ಲೋ ಅನ್ನೋ ಡೌಟ್ಸ್ ಇರುತ್ತೆ. ಹೀಗಾಗಿ ತುಂಬ ಕಷ್ಟ. ಪಾಪ ಮಗು ತುಂಬ ಸುಸ್ತಾಗಿದೆ. ಆ್ಯಂಡ್ ಮೋರೋವರ್ ಅವನಿಗೆ ನೆನ್ನೆ ಸ್ವಲ್ಪ ಅಲರ್ಜಿ ಥರ ಬೇರೆ ಆಗಿತ್ತು ಅಲ್ಲ. ಮಲ್ಕೊ ನೀನು ಪುಟ 8 ಗಂಟೆ ತನಕ ಅಂತ ಹೇಳಿ ಬಂದೆ. ಒಂದು ಬಟ್ಟೆ ಎಲ್ಲ ಐರನ್ ಮಾಡಿ ಇಟ್ಬಿಟ್ಟು ಬಂದೆ. ಇವಾಗ ತಿಂಡಿ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ. ಇವತ್ತು ನಮ್ಮನೆ ದೋಸೆ, ಚಿಂಟು ಅವ್ರ ಅಜ್ಜಿ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅದೇ ಇವತ್ತು ತಿಂಡಿ. ಬನ್ನಿ ಮಾಡೋಣ. ಗೈಸ್ ಚಿಂಟುಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದೆ. ಇವಾಗ ಬಟ್ಟೆ ಒಗ್ಯೋಣ ಅಂತ ಬಂದಿದ್ದೀನಿ. ಬೇಗ ಬೇಗ ಬಟ್ಟೆ ಒಗ್ಯೋಣ. ಬಟ್ಟೆ ಇದೆ ಗೈಸ್, ನೋಡಿ ಇಷ್ಟು ಬಟ್ಟೆ ಇದೆ. ಸೊ ಬಟ್ಟೆ ವಾಶ್ ಮಾಡಬೇಕು. ಏನು ಬಟ್ಟೆ ಅಂದರೆ ಇದು ನಾವು ಜಾಕೆಟ್ಸು ಅದೆಲ್ಲ ಟವಲ್ಗಳು ಅದೆಲ್ಲ ಇತ್ತು. ಸೊ ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಬೇಗ ಬೇಗ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗೋಣ. ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ಪೂಜೆ ಬೇರೆ ಮಾಡಬೇಕು ಅಲ್ಲ. ಸೊ ಮಾಡೋಣ, ನೋಡೋಣ. ಅಷ್ಟೊಳಗೆ ಚಿಂಟು ಪಾಪ ಮಾಡಿದ್ರೆ ಮಾಡಲಿ, ಇಲ್ಲಾಂದರೆ ನಾನೇ ಪೂಜೆ ಮಾಡ್ತೀನಿ. ಬನ್ನಿ ಇವಾಗ ಬೇಗ ಬೇಗ ವಾಶ್ ಮಾಡೋಣ. ಇನ್ನೂ ರೂಮ್ ಬೇರೆ ಕ್ಲೀನ್ ಮಾಡ್ಕೋಬೇಕು, ಬೆಡ್ ಸ್ಪ್ರೆಡ್ ಎಲ್ಲ ತೆಗಿಬೇಕು. ಸೊ ಇನ್ನೂ ಕೆಲಸ ಇದೆ. ಕೆಲಸದವರು ಬರೋ ಅಷ್ಟರಲ್ಲಿ ಅವೆಲ್ಲ ಮಾಡಿದ್ರೆ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊತಾರೆ. ಬೇಗ ಬೇಗ ಮಾಡಿಬಿಡೋಣ. ಗೈಸ್ ಟೈಮ್ ಬಂದು 11:30. ಬಟ್ಟೆ ಎಲ್ಲ ವಾಶ್ ಮಾಡಿ ಆಯಿತು. ಬನ್ನಿ ತೋರಿಸ್ತೀನಿ. ನೋಡಿ ಅಷ್ಟೆಲ್ಲ ರಾತ್ರಿ ಎಲ್ಲ ಜರ್ನಿ ಮಾಡ್ಕೊಂಡು ಬಂದು ಇಷ್ಟು ಬಟ್ಟೆ ಒಗ್ದಿದ್ದೀನಿ. ಎಲ್ಲೂ ಸಹ ಅಮ್ಮ ಸಾಕಾಯಿತು. ಇವಾಗ ಚಿಂಟುಗೆ ಅನ್ನ ಮಾಡಿಕೊಂಡು ಹೋಗೋಣ. ಬೇಗ ಅನ್ನ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ರೂಮ್ ಕ್ಲೀನ್ ಮಾಡಿಬಿಟ್ಟು ಹೋಗೋಣ. ಆಮೇಲೆ ಊಟ ಗೀಟ ಮಾಡಿಸಿ ಬಂದು ಸ್ನಾನ ಗಿನ ಮಾಡ್ಕೊಳ್ಳೋಣ. ಅಥವಾ ಮುಂಚೆನೇ ಟೈಮ್ ಸಿಕ್ಕಿದ್ರೆ ಮುಂಚೆನೇ ಸ್ನಾನ ಮಾಡಿಕೊಂಡು ಹೋಗೋಣ. ಗೈಸ್ ಟೈಮ್ ಬಂದು 12 ಗಂಟೆ 10 ನಿಮಿಷ. ಈಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಲವ್ ಯು ಆಲ್ ಗೈಸ್. ಫಸ್ಟು ಸ್ನಾನ ಮಾಡ್ಕೊಂಡು ಬಂದುಬಿಡೋಣ, ಆಮೇಲೆ ರೂಮ್ ಕ್ಲೀನ್ ಮಾಡ್ತೀನಿ.